ಆರ್ಎಸ್ಎಸ್ ಗುಂಡಾಗಳಿಗೆ ಎಐಸಿಸಿ ಅಧ್ಯಕ್ಷರನ್ನು ಮಾಡಿಸಿರುವ ಆರ್ಎಸ್ಎಸ್ ಗುಂಡಾಗಳಿಗೆ ಧಿಕ್ಕಾರ 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 ಆರ್ಎಸ್ ಮತ್ತು ಮಧ್ಯ ಬಿಜೆಪಿಯವರು ಆ ಜಾಗವನ್ನು ಶುದ್ಧೀಕರಣ ಮಾಡೋಕ್ಕೋಸ್ಕರ ಗಂಗಾ ಜಲವನ್ನು ಶುದ್ಧೀಕರಿಸಿ ಹೋಮ ಪಡಿಸಿ ಒಂದು ನಮ್ಮ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿರೋದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆಯನ್ನು ಇದನ್ನ ಬಲವಾಗಿ ಖಂಡಿಸ್ತೇವೆ. ಯಾಕೆಂದರೆ ಸ್ವತಂತ್ರ ಬಂದು ಇವತ್ತಿಗೆ 80 ವರ್ಷಗಳು ಸಂದಿವೆ. ಆದರೂ ಕೂಡ ಇವತ್ತು ಅಸ್ಪೃಶ್ಯಾಚರಣೆ ಇನ್ನೂ ಉಳಿದಿದೆ ಅಂತಕ್ಕಂಥದ್ದು ಉದಾಹರಣೆಯಾಗಿದೆ. ಈಗ ಅದರಲ್ಲಂತೂ ಇವತ್ತಿನ ಸನ್ನಿವೇಶ ನೋಡಿದ್ರೆ ಹಿಂದೆ ಆವತ್ತಿನ ಸ್ವತಂತ್ರ ಪೂರ್ವದಲ್ಲಿ ಇನ್ಯಾವ ಇತ್ತು ಅಂತ ಆರೋಪ ಮಾಡಬೇಕಾಗ್ತದೆ. ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ, ಸಂಘಟನೆಗಳು ಕೂಡ ಜಾಸ್ತಿ ಆಗಿ, ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮನುವಾದಿಗಳು ಇವತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದೆ. ಇದು ಒಬ್ಬ ರಾಷ್ಟ್ರ ನಾಯಕರಿಗೆ ಆಗಿರ್ತಕ್ಕಂಥ ಅವಮಾನ, ಸಂವಿಧಾನಿಕವಾಗಿ ಅಪಮಾನ ಮಾಡಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯ ನಾಗರಿಕರಿಗೆ ಹಳ್ಳಿಗಳಲ್ಲಿ ಯಾವ ರೀತಿ ಅಪಮಾನ ಇದೆ, ಅಸ್ಪೃಶ್ಯ ಆಚರಣೆ ಇದೆ ಅಂತಕ್ಕಂಥದ್ದು ಒಂದು ನಿದರ್ಶನ ಆಗಿದೆ. ಅದರಿಂದ ಈ ಒಂದು ಇಡೀ ಭಾರತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರು ಉತ್ತರಾಖಂಡದ ಹಲಧ್ವನಿ ಎಂಬ ಊರಿನ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಾಗ ಆ ಒಂದು ಜಾಗ ಅಶುದ್ಧವಾಗಿದೆ ಅಂತ ಬಿಜೆಪಿ ಮತ್ತು ಸಂಘ ಪರಿವಾರದವರು ಆ ಜಾಗವನ್ನು ಶುದ್ಧೀಕರಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಗಂಗಾ ಜಲವನ್ನು ತಂದು ಶುದ್ಧೀಕರಣ ಮಾಡಿ ಹೋಮ ಹವನವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಭಾಳ ಖಂಡನೀಯವಾದಂಥ ವಿಷಯ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಗಂಗಾ ಜಲ ಕಾರ್ಯಕ್ರಮವನ್ನು ಮಾಡಿ ನಮ್ಮ ನಾಯಕರಿಗೆ ಅವಮಾನವನ್ನು ಮಾಡಿದ್ದಾರೆ. ಈ ಕುರಿತು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲೆಗಳನ್ನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಆರ್ಎಸ್ಎಸ್ ಮತ್ತು ಬಿಜೆಪಿ ಇದೇ ಬಂದಲ್ಲ, ಏನು ದಲಿತ ನಾಯಕರು ನಮ್ಮ ದೇಶದಲ್ಲಿ ಸ್ಥಾನದಲ್ಲಿದ್ದಾರೆ, ಅವರನ್ನು ಅವಮಾನಿಸುವ ನಮ್ಮ ಮುಖಂಡರು ಬರೀ ಆ ಸ್ಥಳದಲ್ಲೇ ಕೂತಿದ್ದಾಗ ಡೈಲಿ ಆಗಿದೆ ಅಂತ ಮಳೆ ಮಾಡಿದಾಗ ಭಾರತ ದೇಶದಲ್ಲಿ